ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ದುಂಬಿ ಸೇರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಬೆಳಿಗಿನ ತಿಂಡಿಗೆ ಬಾಳೆ ಎಲೆಯಲ್ಲಿ ಮಡಿಚಿಡುವಂಥ ಒಂದು ತಿಂಡಿ ಉಂಟಲ್ವ, ಅದನ್ನು ಮಾಡ್ತಾ ಇದ್ದೇನೆ. ಮತ್ತು ಅದಕ್ಕೆ ಚಟ್ನಿ, ತಿಮಾರೆ ಅಂತ ಹೇಳ್ತಾರೆ. ನಮ್ಮ ತುಳು ಭಾಷೆಯಲ್ಲಿ ಅದಕ್ಕೆ ತಿಮಾರೆ ಅಂತ ಹೇಳ್ತಾರೆ. ಅಂದರೆ ಕನ್ನಡದಲ್ಲಿ ಅದಕ್ಕೆ ಒಂದೆಲಗ ಅಂತ ಹೇಳಿ. ಎಲ್ರಿಗೂ ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಅದು ಗೊತ್ತಿರ್ತದೆ, ಎಲ್ರಿಗೂ ಕೂಡ. ಮಕ್ಕಳಿಗೆಲ್ಲ ಅದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅಂದರೆ ಬೆಳಿಗ್ಗೆ ಅದರ ರಸ ಎಲ್ಲ ಮಕ್ಕಳಿಗೆ ಕೊಟ್ಟರೆ ಅವರ ಬುದ್ಧಿಶಕ್ತಿಗೆ ತುಂಬಾ ಉಪಯುಕ್ತಕಾರಿ ಅಂತ ಹೇಳ್ತಾರೆ. ಸೊ ಅದರದ್ದೇ ಒಂದು ಚಟ್ನಿ ಮತ್ತು ಒಂದು ಬಾಳೆ ಎಲೆಯಲ್ಲಿ ಮಡಿಚಿಡುವಂಥ ಒಂದು ತಿಂಡಿ. ಸೊ ಮಾಡಬೇಕಾದ್ರೆ ಏನೆಲ್ಲ ಬೇಕು ಫಸ್ಟ್ ಒಮ್ಮೆ ನೋಡಿಕೊಳ್ಳುವ. ಬಾಳೆ ಎಲೆ ಬೇಕು, ಮತ್ತು ಚಟ್ನಿ, ಮತ್ತು ಹಿಟ್ಟು, ಅಂದರೆ ನಮ್ಮ ಅಕ್ಕಿ ಹಿಟ್ಟು. ಫ್ರೆಂಡ್ಸ್, ಈಗ ನಾನು ಮೊದಲಿಗೆ ಈ ಬಾಳೆ ಎಲೆ ಉಂಟಲ್ವ, ಅದನ್ನೀಗ ರೆಡಿ ಮಾಡ್ತಾ ಇದ್ದೇವೆ. ಅಂದರೆ ಅದು ನೆಕ್ಸ್ಟ್ ಡೇ ಮಾಡಲಿಕ್ಕೆ ನಾವು ಪ್ರೀವಿಯಸ್ ಡೇ ಅದನ್ನು ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದೇವೆ ನೋಡಿ. ಅಂದರೆ ಈ ಬಾಳೆ ಎಲೆದ್ದು ಮಿಡ್ಲೆದ್ದು ಕೂಡ ಒಂದ್ಸಲ ಕಟ್ ಮಾಡಿ ತೆಗಿಬೇಕಾಗ್ತದೆ. ಯಾಕಂತ ಹೇಳಿದರೆ ಅದು ಫೋಲ್ಡ್ ಮಾಡಲಿಕ್ಕೆ ಸಿಗಬೇಕಲ್ಲ. ಸೊ ಅದರ ಮಿಡ್ಲಿನ ಈ ದಾರ ಉಂಟಲ್ವ, ಅದನ್ನು ಕಟ್ ಮಾಡಿ ತೆಗಿಬೇಕು. ನೆಕ್ಸ್ಟ್ ಈ ರೀತಿ ಕಟ್ ಮಾಡಿ ಸೈಡಿಗೆ ಇಟ್ಟರೆ ಸಾಕು. ಹಾಗೆ ಎಲ್ಲದು ಮುಂಚಿನ ದಿವಸವೇ ರೆಡಿ ಮಾಡಿಟ್ರೆ ಅಂದರೆ ನೆಕ್ಸ್ಟ್ ಡೇ ಬೆಳಿಗ್ಗೆಗೆ ಸ್ವಲ್ಪ ಈಸಿ ಆಗ್ತದೆ ಅಂತ ಹೇಳಿ ಹಾಗೆ ರೆಡಿ ಮಾಡ್ತಾ ಇದ್ದೇವೆ ನೋಡಿ ಫ್ರೆಂಡ್ಸ್. ಅದರ ಜೊತೆ ನನ್ನ ಮಗನು ಕೂಡ ರೆಡಿ ಮಾಡ್ತಾ ಇದ್ದಾನೆ. ಅವನಿಗೂ ಅಜ್ಜಿಯ ಜೊತೆ ಕೂತ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂಥೇಳಿ ಕ್ಯೂರಿಯಾಸಿಟಿ. ಸೊ ಅಜ್ಜಿಗೂ ಅವ ಕೂಡ ಹೆಲ್ಪ್ ಮಾಡ್ತಾನೆ ಇದ್ದಾನೆ ನೋಡಿ. ಫ್ರೆಂಡ್ಸ್, ಈಗ ನಾನು ಇದರಲ್ಲಿ ಸಾಧಾರಣ ಒಂದು ಮುಕ್ಕಾಲು, ಇದು ನಮ್ಮದು ಸೇರು, ಅಂದರೆ ಅಕ್ಕಿ ಅಥವಾ ಊಟಕ್ಕೆ ಅಕ್ಕಿ ಹಾಕಲಿಕ್ಕೆ ಅಂತೇಳಿ ನಾವು ಯೂಸ್ ಮಾಡ್ತಿರೋದು. ಅಂದರೆ ಊಟಕ್ಕೆ ಆಗಲಿ ತಿಂಡಿಗೆ ಆಗಲಿ ಈ ಸೇರಲ್ಲೇ ಯೂಸ್ ಮಾಡ್ತಿರೋದು ನಾವು ಅಕ್ಕಿ ಹಾಕಲಿಕ್ಕೆ. ನಾನೀಗ ಇದರಲ್ಲಿ ಮುಕ್ಕಾಲು ಸೇರು ಅಕ್ಕಿ ತಗೊಂಡಿದ್ದೇನೆ. ಒಂದು 6 ಮಂದಿಗೆ ಇದು ಎಷ್ಟು ಸಾಕು ನಮಗೆ. 6 ಮಂದಿ ಅಥವಾ 8 ಮಂದಿಗೂ ಸುಧಾರಿಸ್ಬೋದು, ನೋ ಪ್ರಾಬ್ಲಮ್. ಸೊ ಅಕ್ಕಿ ರೆಡಿ ಮಾಡಿ ನೋಡಿ. ಚೆನ್ನಾಗಿ ಒಂದ್ಸಲ ತೊಳೆದು ನೈಟ್ ನೀರಲ್ಲಿ ಹಾಕಿಟ್ರೆ ಬೆಳಿಗ್ಗೆ ನಾವು ಹಿಟ್ಟು ರೆಡಿ ಮಾಡಿದರೆ ಆಯಿತು. ಫ್ರೆಂಡ್ಸ್, ಮೊದಲಿಗೆ ನಾವೀಗ ಬೆಳಿಗ್ಗೆ ತಿಮರೆ ತರಲಿಕ್ಕೆ ಹೋಗುವ. ಅಂದರೆ ನಮ್ಮ ಅಂಗಳದ ಎದುರು ಸೈಡಲ್ಲೇ ಉಂಟು. ಅಂದರೆ ಅದರ ಜೊತೆ ಮಲ್ಲಿಗೆ ಎಲ್ಲ ನೆಟ್ಟಿದ್ದೇವೆ. ಅದರ ಬುಡದಲ್ಲೇ ನಾವೀಗ ತಿಮರೆಯನ್ನು ಹಾಕಿ. ಒಂದು ಬುಡದಲ್ಲಿ ಅಷ್ಟೇನು ಬರಲಿಲ್ಲ, ಪರವಾಗಿಲ್ಲ, ಒಂದು ಇಷ್ಟು ನಮ್ಮ ಚಟ್ನಿಗೆ ತಕ್ಕ ಸಾಕು ನೋಡಿ. ಇನ್ನೊಂದರಲ್ಲಿ ಸ್ವಲ್ಪ ಪರವಾಗಿಲ್ಲ, ಒಳ್ಳೆ ರೀತಿಯಲ್ಲೇ ಬಂದಿದೆ ನೋಡಿ. ಸುಮಾರಾಗೇ ಉಂಟು. ಒಂದು ಬೆಳಿಗ್ಗೆ ಚಟ್ನಿಗೆ ಏನು ತೊಂದರೆ ಇಲ್ಲ, ಅಷ್ಟು ಉಂಟು. ಈಗ ಅದನ್ನು ಸ್ವಲ್ಪ ಬುಡದಿಂದಲೇ ತೆಗಿಬೇಕು. ನಮ್ಮ ಬುದ್ಧಿಶಕ್ತಿಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದಗಡ ನಾವು ನಮ್ಮ ಮಕ್ಕಳಿಗೆಲ್ಲ ಇದನ್ನು ಕೊಡ್ಬೋದು ಆರಾಮವಾಗಿ, ಏನು ತೊಂದರೆ ಇಲ್ಲ. ಶೀತ ಇರುವ ಟೈಮಲ್ಲಿ ಮಕ್ಕಳಿಗೆಲ್ಲ ಕೊಡಬಾರ್ದು. ಈಗ ಈ ರೀತಿ ಇದು ಬೇರೆ ಇದು ಬೇಕು ಅಂತ ಇಲ್ಲ, ಈ ಬೇರು ಬೇಕು ಅಂತ ಇಲ್ಲ. ಇದು ಕಾಂಡ ಇದ್ರೆ ಸಾಕು ಚಟ್ನಿಗೆ. ಮತ್ತೆ ಈ ಎಲೆ, ಮತ್ತೆ ಈ ನಾರೆಲ್ಲ ಬರ್ತದಲ್ಲ ನೋಡಿ, ಈ ರೀತಿ ನಾರು, ಇದು ಕೂಡ ಹಾಗೆ. ಇದು ತುಂಬ ಒಳ್ಳೆಯದು. ಅಂದರೆ ನಾನಿಲ್ಲಿ ಒಂದು ಸಾಧಾರಣ ಒಂದು ಬಟ್ಲಲ್ಲಿ ಆಗುವಷ್ಟು ಸಾಕು. ಅಂದರೆ 5-6 ಮಂದಿ, ಒಂದು 7-8 ಮಂದಿಗೆ ಆಗುವಷ್ಟು ಸಾಕು ಅಂತೇಳಿ ತಿಮರೆ ರೆಡಿ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಅದಕ್ಕೆ ಬೇಕಾದದ್ದು ಸ್ವಲ್ಪ ಕಾಯಿ ಮೆಣಸು, 1-2-3, ನಂತರ ಹುಳಿ, ಅಂದರೆ ಸ್ವಲ್ಪ ತೆಂಗಿನಕಾಯಿ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಹಾಕಿ ಅದರ ಚಟ್ನಿ ರೆಡಿ ಮಾಡಬೇಕು. ಹಿಟ್ಟು ರೆಡಿ ಆಯಿತು. ಅಂದರೆ ನಿನ್ನೆ ನೈಟ್ ನಾವು ಅಕ್ಕಿ ನೆನೆ ಹಾಕಿದ್ವಲ್ಲ, ಅದನ್ನೀಗ ಹಿಟ್ಟು ರೆಡಿ ಮಾಡ್ತಾ ಇದ್ದೇವೆ. ರೆಡಿ ಆಯಿತು. ಅಂದರೆ ಈ ರೀತಿ ಬಾಳೆ ಎಲೆಗೆ ಸ್ವಲ್ಪ ಲೈಟಾಗಿ ಹಚ್ಚಬೇಕು ನೋಡಿ. ಸ್ವಲ್ಪ ದಪ್ಪನೂ ಇರಬಾರ್ದು, ಈ ಕಡೆ ಸ್ವಲ್ಪ ಅಂದರೆ ತೆಳ್ಳಗೂ ಇರಬಾರ್ದು. ತೆಳ್ಳಗೆ ಇದ್ದರೆ ಸ್ವಲ್ಪ ಇದು ಎಲೆಯಿಂದ ಬಿಟ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಅಂತ ಹೇಳಿ ಅಷ್ಟೇ. ನೆಕ್ಸ್ಟ್ ಈ ರೀತಿ ನೋಡಿ ಫೋಲ್ಡ್ ಮಾಡಬೇಕು. ಅಂದರೆ ಸ್ವಲ್ಪ ರೋಲ್ ಟೈಪ್ ಮಾಡಿ ಫೋಲ್ಡ್ ಮಾಡಿ ನಮ್ಮದು ಇಡ್ಲಿ ಬೇಯಲಿಕ್ಕೆ ಇಡ್ತೇವಲ್ವ ಪಾತ್ರೆಯಲ್ಲಿ, ಅದರಲ್ಲಿ ಬೇಯಲಿಕ್ಕೆ ಇಟ್ಟರೆ ಆಯಿತು. ಅನ್ನೊಂದು ಸ್ವಲ್ಪ 1-1.5 ಚೆಂಬು ಆಗುವಷ್ಟು ನೀರು ಹಾಕಿದರೆ ಸಾಕು, ಅದು ಬೇಯ್ತದೆ ಬೇಗ. ಅಂದರೆ ಅದಕ್ಕೆ ಒಂದು ಇಡುವಂತೆಲ್ಲ ಪಾತ್ರೆ ಉಂಟು, ಅಂದರೆ ಇಡ್ಲಿಗೆಲ್ಲ ಇಡ್ತೇವಲ್ಲ ಆ ರೀತಿ ಇಡಬೇಕು. ಫ್ರೆಂಡ್ಸ್, ಈಗ ಇದು ಬಾಳೆ ಎಲೆಯ ತಿಂಡಿ ರೆಡಿ ಆಯಿತು. ಅಂದರೆ ಬೇಯ್ತಾ ಉಂಟಷ್ಟೇ, ಇನ್ನೀಗ ರೆಡಿ ಆಗ್ತದೆ ನೋಡಿ. ಒಂದು 2-3 ನಿಮಿಷ ಬೆಂದರೆ ಸಾಕು. ಅಂದರೆ ಕ್ರೀಮ್ ಟೈಪ್ ಎಲ್ಲ ಹೋಗಿ ಮತ್ತೆ ಅದು ಬೆಂದಾಗ ಹೇಗಾಗ್ತದೆ ನೋಡಿ, ಹಾಗೆ ಆಗಿದೆ. ನಾವು ಒಲೆಯಲ್ಲಿ ಇಟ್ಟಿರೋದು ನೋಡಿ. ನೋಡಿ ಈ ರೀತಿ ಇದರಲ್ಲಿ ಹಾಕಿಕೊಳ್ಬೇಕು ಬಟ್ಲಲ್ಲಿ. ನೆಕ್ಸ್ಟ್ ಇದನ್ನು ಬಿಡಿಸ್ಬೇಕು. ಸ್ವಲ್ಪ ಇದು ಬಿಸಿ ಬಿಸಿಯಾಗಿರುವಾಗಲೇ ಇದು ಬೇಗ ಬಿಟ್ಟುಕೊಳ್ತದೆ. ಇಲ್ಲ ತಣ್ಣಗೆ ಅದು ಸ್ವಲ್ಪ ನೋಡಿ ಈ ರೀತಿ ಎಲೆಯಲ್ಲಿ ಅಂಟಿಕೊಳ್ತದೆ ನೋಡಿ. ಫ್ರೆಂಡ್ಸ್, ಈಗ ನೋಡಿ ಚಟ್ನಿ ಮತ್ತು ಬಾಳೆ ಎಲೆಯ ತಿಂಡಿ ರೆಡಿ ಆಯಿತು ನೋಡಿ.
ಈಗ ನನ್ನ ಮಗ ಅಂತೂ ಬೆಳಿಗ್ಗೆ ಬೇಗ ಎದ್ದಿದ್ದಾನಲ್ವಾ, ಸೊ ತಿಂಡಿ ರೆಡಿ ಆಯಿತು. ಅವನಿಗೆ ಫಸ್ಟ್ ನಾವು ಕೊಡ್ತಾ ಇದ್ದೇನೆ ತಿಂಡಿ ಟೇಸ್ಟ್ ನೋಡಲಿಕ್ಕೆ. ತಿಂತಾ ಇದ್ದಾನೆ ನೋಡಿ. ನೀವು ಕೂಡ ಮನೆಯಲ್ಲಿ ಬಾಳೆ ಎಲೆ ಇದ್ದರೆ ಈ ರೀತಿ. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.